ಹಲೋ, ಭಾರತ್ ಮಾತಾ ಕಿ, ಜೆಡಿಎಸ್ ಪಕ್ಷಕ್ಕೆ, ಮಾನ್ಯ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ನಿಮಗೆ ಊಟ ಮಾಡಿಲ್ವಾ? ನಿಮ್ ಜೊತೆ ಕಾರ್ಯಕ್ರಮ ಮುಗಿದ ಮೇಲೆ ಯಾರು ದಯವಿಟ್ಟು ಹೋಗ್ಬೇಡಿ, ಊಟ ಮಾಡಿಕೊಂಡು ಯಾವೊಬ್ಬ ಕಾರ್ಯಕರ್ತರು ಕೂಡ BLAಗಳು ಊಟ ಮಾಡ್ಕೊಂಡು ಎಲ್ಲ ಹೋಗೋಣ. ಮೊನ್ನೆ ತಾನೇ ನಮ್ಮ ಪಕ್ಷದ ತಾಯಿ ಅನ್ನಪೂರ್ಣೇಶ್ವರಿ, ನಮ್ಮ ಚೆನ್ನಮ್ಮರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವತ್ತು ಹಾಲು ತುಪ್ಪ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸೋಮವಾರ ಫಿಕ್ಸ್ ಆಗಿತ್ತು. ಆ ಕಾರ್ಯಕ್ರಮ ಅಂತಿಕ ಇರೋದ್ರಿಂದ ಬುಧವಾರಕ್ಕೆ ತಮ್ಮನ್ನೆಲ್ಲ ಕರೆದು 264 ಬೂತ್ಗಳಿಂದ ಕೂಡ ತಮ್ಮನ್ನೆಲ್ಲ ಕರೆದು ವಿಶೇಷವಾಗಿ 100 ಜನ ಎಕ್ಸ್ಟ್ರಾ ನಾಯಕರೆಲ್ಲ ಕರೆದು ನಿಮ್ಮ ಜೊತೆ ಸಮ್ಮಿಲನ ಕಾರ್ಯಕ್ರಮ ಮಾಡಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಚೆನ್ನಮ್ಮರ ಬಗ್ಗೆ ಹೇಳ್ಬೇಕಂತಂದರೆ ಬಹುಶಃ ಕ್ಯಾಬಿನೆಟ್ ಇರ್ತಕ್ಕಂಥ ಅರ್ಧ ಕ್ಯಾಬಿನೆಟ್ ಕೂಡ ಅಯ್ಯಮ್ಮನ ಕೈಲಿ ಊಟ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಚಿವರು, ಶಾಸಕರು, ಆ ಪಕ್ಷ ಈ ಪಕ್ಷ ಅಲ್ಲದೆ ಎಲ್ಲ ಬಂದು ಸಾಮೂಹಿಕವಾಗಿ, ಬಹುಶಃ ನಾನು ಮೊದಲ ಈ ಥರ ಕಾರ್ಯಕ್ರಮ ಅಟೆಂಡ್ ಆಗಿದ್ದು, ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸ್ತಕ್ಕಂಥ ಯಾರಾದರೂ ಪುಣ್ಯಾತ್ಮತೆ ಇದ್ದರೆ ಇವತ್ತು ಚೆನ್ನಮ್ಮ ಅಂತ ಹೇಳ್ಬೋದು. ಆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬಕ್ಕೆ ದುಃಖ ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತ ಇವತ್ತು ವಿಶೇಷವಾಗಿ ಭಾರತ ಸರ್ಕಾರ ಏನು ಪರಿಷ್ಕರಣಾ ಪಟ್ಟಿ SIR ಪಕ್ಷಾತೀತವಾಗಿ ನಿಷ್ಠಾವಂತರಿಗೆ, ಯಾರು ಪ್ರಜಾಪ್ರಭುತ್ವದಲ್ಲಿ ನಿಜವಾದ ಇರ್ತಕ್ಕಂಥ ಅನುಕೂಲಗಳು ಹೋಗ್ಬೇಕಾಗಿರ್ತಕ್ಕಂಥ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ SIRನ ಸ್ಟಾರ್ಟ್ ಮಾಡಿದ್ದಾರೆ. ದಯವಿಟ್ಟು ಈ SIRನ ಯಾರು ಖಂಡ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂತಂದರೆ ಎಲ್ಲರೂ ಹೇಳಿದ್ರು ಅದ್ರ ಬಗ್ಗೆ. ನಾನು ವಿಶೇಷವಾಗಿ ಹೇಳ್ತಕ್ಕಂಥ ವಿಶೇಷ ಏನಿಲ್ಲ ಇದರಲ್ಲಿ. BLO BLA ಎಲ್ಲ ಪಕ್ಷ, ಕಾಂಗ್ರೆಸ್ ಇಂದ ಒಂದು BLA, BJP ಒಂದು BLA, ಜನತಾದಳ ಒಂದು BLA, ನಿಮ್ಮ ಜೊತೆ ಒಂದು BLO. ನೀವು ಯಾರ ಮನೆಯಲ್ಲಿ ಓಟನ್ನು ತೆಗಿಬೇಕು, ಯಾರನ್ನ ಸೇರಿಸ್ಬೇಕು ಅನ್ನೋದು ನಿಮ್ಮ ಮುಂದಾಳುತ್ತಾ ನಡೀತದೆ. ನೀವು ಓ ಅಂದರೆ ಮಾತ್ರ ಆ ಪಟ್ಟಿಯನ್ನ ಮಾಜರ್ಗೆ ಹೋಗ್ತಾರೆ, ಅಂತಿಮವಾಗಿ ಪಟ್ಟಿ ನಮ್ಮ ಕಡೆ ಬರ್ತದೆ, ಇಲ್ಲಿ ಬರ್ತದೆ. ಇದನ್ನ ಯಾರು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಈ ಒಂದು BLAಗಳು ತುಂಬಾ ವಿಶೇಷವಾಗಿ ಪಡಿತಕ್ಕಂಥ ಒಂದು ಪದವಿ ಇದು. ನಿಮ್ಮಿಂದನೇ ಪಕ್ಷ ಸ್ಟಾರ್ಟ್ ಆಗುತ್ತೆ, ಮತದಾನ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಇದನ್ನ ಯಾರು ಖಂಡ ಮಾಡಕ್ಕೆ ಹೋಗ್ಬೇಡಿ. ಏನು ಸಾಕಷ್ಟು ಜನ ವಲಸಿಗರು ಬರ್ತಾ ಇದ್ರು, ಒಂದು ಕಡೆ 2-3 ಕಡೆ ಓಟ್ ಇರ್ತಾ ಇತ್ತು. ಅವ್ರು ಒಂದು ಕಡೆ ಇರ್ಬೇಕನ್ನೋ ಕಾರಣಕ್ಕೋಸ್ಕರ ಭಾರತ ಸರ್ಕಾರ ಈ ತೀರ್ಮಾನ ಮಾಡಿದೆ. ಈ ತೀರ್ಮಾನಕ್ಕೆ ನಮ್ಮ ಪಕ್ಷ ಸದೃಢವಾಗಿ ಬೆಂಬಲ ಕೊಡ್ತಾ ಸಂಪೂರ್ಣವಾಗಿ SIRನ ಮುಗಿಸ್ತೀವಿ ಅಂತ ಹೇಳ್ತಾ, ಅದಕ್ಕೆ ನಿಮ್ನೆಲ್ಲ ಕರೆದು ಒಂದು ಸಭೆ ಮಾಡ್ಬೇಕಂತ ತೀರ್ಮಾನದೊಂದಿಗೆ, ನಾಯಕ ತೀರ್ಮಾನದೊಂದಿಗೆ ಮಾಡಿದ್ವಿ. ನಮ್ಮೊಂದಿಗೆ ಪಕ್ಷದ ಅಧ್ಯಕ್ಷರು ಹಾಗೂ ಕೋಮಲ್ ನಿರ್ದೇಶಕರಾಗಿರ್ತಕ್ಕಂಥ ಕಡಪಲ್ಲಿ ನಗರ ಸರ್ ಇದ್ದಾರೆ, ಹಾಗೂ DC ಬ್ಯಾಂಕ್ ನಿರ್ದೇಶಕ ಇರ್ತಕ್ಕ ರಘುಪತ್ ಸರ್ ಇದ್ದಾರೆ, ಹಾಗೂ ನಮ್ಮ ಕೋರ್ ಕಂಪ್ನಿ ಸದಸ್ಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಇದ್ದಾರೆ, ಮತ್ತೋರ್ವ ಪಶ್ಚಿಮ ಭಾಗದ ಕೋಮಲ್ ನಿರ್ದೇಶಕ ಆಗಿರ್ತಕ್ಕಂಥ ನಮ್ಮ ಶಾಮಣ್ಣ ಇದ್ದಾರೆ, ವಕ್ತಾರರು ಮತ್ತು ವಕೀಲರು, ಖ್ಯಾತ ವಕೀಲರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಇದ್ದಾರೆ, ಹಾಗೂ ನಮ್ಮ ಪ್ರಕಾಶ್ ಅಣ್ಣ, MR ಮುರಳಿ ಸರ್, ಹಾಗೂ ನಮ್ಮ ಶ್ರೀಧರಣ್ಣ, NR ಸತ್ಯವರು, ಜಗದೀಶ್ ಅವರು, ನಮ್ಮ ಸ್ನೇಹಿತರು, ಹಾಗೂ ನಮ್ಮ ಸ್ವಾಮಿಗಳು, ನಮ್ಮ DVR, ನಮ್ಮ ರೆಡ್ಡಿ ಅವರು, ಮುನ್ಸಾಮ್ಗೌಡರು. ಈ ಕಡೆ ಬಂದಾಗ ನಮ್ಮ ಪ್ರಭಾಕರ್ ಅವರು, ನಮ್ಮ ಡೆಕ್ಕನ್ ಬಾಬಣ್ಣವರು, ಲಕ್ಷ್ಮಣ್ ಅವರು, ನಮ್ಮ ಭೋಗೇಶ್ ಅಣ್ಣವರು, ಶ್ರೀನಿವಾಸ್ ಸರ್ ಅವರು, ಹಾಗೂ ಶಂಕರಪ್ಪ ಅವರು, ವೆಂಕಟೇಶ್ ಅಣ್ಣವರು, ಮತ್ತೆ ನಮ್ಮ ರೆಡ್ಡಿ ಅವರು, ಹಾಗೂ ರಮೇಶ್ ಅವರು, ಹಾಗೂ ಹಿರಿಯರಾಗಿರ್ತಕ್ಕಂಥ ನಮ್ಮ ಮುನ್ಸಾಮ್ಗೌಡರು, ಹಿಂದೆ ನಮ್ಮ ರೆಡ್ಡಪ್ಪಣ್ಣ ಎಲ್ಲ ಕೂತವ್ರೆ, ಶಂಕರಣ್ಣ, ಶ್ರೀನಿವಾಸಣ್ಣ, ಹಾಗೂ ನಮ್ಮ ಅಶೋಕ್, ಸೀನಣ್ಣ, ರಾಜಗೌಡರು, ಹಾಗೂ ಮುಂಬರುವ ವಿಶೇಷವಾಗಿ ಮತ್ತೆ ಮಿತ್ರರು, ಎಲ್ಲ ನಗರಸಭಾ ಸದಸ್ಯರುಗಳು, ಮಾಜಿ ಸದಸ್ಯರು ಎಲ್ಲ ಸೇರಿದ್ರಿ. ಇದು ಸಮ್ಮಿಲನ ಕಾರ್ಯಕ್ರಮ ಅಂತ ಹೇಳ್ಬೋದು. ಸೊ ಸಾಕಷ್ಟು ವಿಚಾರಗಳು ಎಲ್ಲರೂ ಹೇಳಿದ್ದಾರೆ, ಇನ್ನೇನು ಅದ್ರ ಬಗ್ಗೆ ನಾನು ಹೇಳೋದು ಬೇಡ. ಅರ್ಥಪೂರ್ಣವಾಗಿ ಸ್ವಲ್ಪ ರಾಜಕೀಯ ಸೇರ್ಸೋಕೆ ಸ್ವಲ್ಪ ನಾನು ಸೇರಿಸ್ತೀನಿ.
ಈಗ ಇತ್ತೀಚೆಗೆ ತಾವು ಗೊತ್ತಿದ್ದಂಗೆ ತಾವೆಲ್ಲ ಯಾರೋ ಇಲ್ತನ ಕಿಟ್ಟಪ್ಪ ಕೇಳ್ತಾ ಇದ್ನ ಏನೇ ಗೊಂದಲ 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 ಅಂತ. ದಯವಿಟ್ಟು ಯಾವ ಪಕ್ಷದಲ್ಲಿ ಗೊಂದಲ ಇಲ್ಲ, ಯಾವ ಊರಲ್ಲಿ ಗೊಂದಲ ಇಲ್ಲ, ಎಲ್ಲಿ ಗೊಂದಲ ಇಲ್ಲ ಅಂತ ನೀವು ಇದು ಮಾಡಿದ್ರೆ ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಬಹುಶಃ DCC ಬ್ಯಾಂಕ್ ಆದ್ಮೇಲೆ, ಕೋಮುಲ್ ಆದ್ಮೇಲೆ ಎಲ್ಲ ಎಲೆಕ್ಷನ್ ಗೆಲ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಕೆಟ್ಟ ದೃಷ್ಟಿ ನಮ್ಮ ಪಕ್ಷ ಬಿದ್ದಿದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಯಾರು ಗೊಂದಲಕ್ಕೀಡಾಗಿರ್ತಕ್ಕಂಥ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ನಾನೊಂದು ಮಾತನ್ನ ದಯವಿಟ್ಟು ಹೇಳ್ತೀನಿ ನಾನು, ಯಾಕಂದ್ರೆ ನಾನು ಯಾವತ್ತೂ ರಾಜಕಾರಣಕ್ಕೆ ಬರ್ಬೇಕಂತ ಯಾವತ್ತು ಅನ್ಕೊಂಡಿದ್ದಿಲ್ಲ. 2018 ನಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ಮಾನ್ಯ ಕುಮಾರಸ್ವಾಮಿಗಳು ನೀನು ಹೋಗ್ಲೇಬೇಕು ಅಂತ ನನ್ಗೆ ಯಾರು ಮುಳುಬಾಗಿಲಿಂದ ಪರಿಚಯ ಇರಲಿಲ್ಲ, ಯಾಕಂದ್ರೆ ನಾನು ಸತ್ತ ಮಾತಾಡ್ಬೇಕು. ಮುಳುಬಾಗಿಲಿಗೆ ನೀನು ಕಂಟೆಸ್ಟ್ ಮಾಡ್ಲೇಬೇಕಂತ ನನಗೆ ಬಲವಂತ ಮಾಡಿದಾಗ ಆಯ್ತಣ್ಣ ನಿಮ್ಮ ಹೆಸರು ಇದ್ರೆ ಹೋಗ್ತೀನಿ ಅಂತ ನಾನು ಬಂದವನು. ಯಾವತ್ತು ನನ್ನ ಕುಟುಂಬದಲ್ಲಿ ರಾಜಕಾರಣದಲ್ಲಿ ಯಾರೂ ಇರಲಿಲ್ಲ, ಒಂದು ನಂಬರ್ ಕೂಡ ನಾವು ಇರಲಿಲ್ಲ. പക്ഷെ ಎಲ್ಲೋ ಒಂದು ಕಡೆ ನಾವು ಸೋತಾದ್ಮೇಲೆ ಸುದೀರ್ಘವಾಗಿ ಇವರ ಒಂದು ಒಡನಾಟದಲ್ಲಿ ಮುಂದೆ ಒಂದು ಗೆಲ್ಲೋ ಒಂದು ಆಶಯದಲ್ಲಿ ಇವತ್ತೇನು ನೀವು ಗೆಲ್ಲಿಸ್ಕೊಟ್ಟಿದ್ದೀರಿ. 15 ವರ್ಷಗಳಿಂದ ನನ್ನ ಪಕ್ಷಕ್ಕೆ ಅಧಿಕಾರ ಇಲ್ಲದೆ ಆದ್ರೂ ಕೂಡ ಆಳುಂಗು ಟೈಗರ್ ಆದ್ಮೇಲೆ ನಾವೆಲ್ಲ ಕಾಯ್ತೇವೆ, ಅಧಿಕಾರ ಬೇಕು ಅಂತ ಕಾಯ್ತಾ ಇದೀವಿ. MLA ನಮ್ಮ 3 ಪದದಿಂದ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ಕೆಲವು ವಿಚಾರದಲ್ಲಿ ಬಂದಾಗ ಒಂದು 8 ತಿಂಗಳ ಹಿಂದ್ಗಡೆಯಿಂದ ಕೂಡ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲ ಅಂತ ಹೇಳಿ ತಪ್ಪಾಗೋದಿಲ್ಲ ಅಂತ ಹೇಳಿ. ಆದ್ರೆ ಕೂತ್ಕೊಂಡು ಸರಿಪಡಿಸ್ಕೊಂಡು ಹೋಗೋದು ನಮ್ಮ ಧರ್ಮ. ಯಾಕೇಳಿ ನಮ್ಗೆಲ್ಲ ನಮ್ಮ ಪ್ರಭುಗಳು, ನೀವೆಲ್ಲ ನಮ್ಮ ಪ್ರಭುಗಳು, ನೀವು ನಮ್ಗೆ ಅಧಿಕಾರ ಕೊಟ್ಟಿದ್ದೀರಿ, ಆದ್ರೆ ಪುನಃ ನಿಮ್ಮ ಅಧಿಕಾರ ಕೊಡೋ ನಮ್ಮ ಧರ್ಮ. ಅದರಿಂದ ನಾವಾಗಲೇ ಕೂತ್ ಮಾತಾಡ್ಕೊಂಡು ಬೇರೆ ಎಲ್ಲೋ ನಾವು ಡೆಲ್ಲಿಗೋ ಇಲ್ಲ ಬೆಂಗಳೂರಿಗೋ ನಾವೆಲ್ಲ ಹೋಗಿಲ್ಲ. ನಾವೇ ಮುಕ್ತವಾಗಿ ಕೂತ್ ಮಾತಾಡ್ಕೊಂಡು ಇವರಿಗೆ ಅಧಿಕಾರ ಕೊಡಬೇಕು, ಮುಂದಿನ ದಿವಸ ನಾವು ಪಕ್ಷನ ಕಟ್ಟಬೇಕು ಅನ್ನೋ ತೀರ್ಮಾನದಿಂದ ನಾವೆಲ್ಲ ಒಂದು ವೇದಿಕೆಯಲ್ಲಿ ಕೂತು ನಿಮ್ಗೆ ಒಂದು ಸಂದೇಶವನ್ನು ಹೊರಡಿಸ್ತಾ ಇದೀವಿ. ನೀವು ಯಾರು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ 2 ಗುಂಪು ಯಾವತ್ತು ಆಗಕ್ಕೆ ನಾನು ಬಿಡಲ್ಲ, 2 ಗುಂಪು ಆಗಕ್ಕೆ ನಾನು ಬಿಡಲ್ಲ. 2 ಗುಂಪು ಆಗ್ಬೇಕಂತ ಪರಿಸ್ಥಿತಿ ಬಂದಾಗ ಖಂಡಿತವಾಗ್ಲೂ ನಾನೇ ಬಿಟ್ಟು ಹೋಗ್ತೀನಿ. ಯಾವತ್ತು JDS ಒಂದೇ ಕುಟುಂಬ, ಒಂದೇ ಪಕ್ಷ ನಮ್ದು. ಆದ್ರೆ ಕೆಲವು ವಿಚಾರದಲ್ಲಿ ಗೊತ್ತಿರ್ತದೆ, ನಮ್ಮಲ್ಲಿ ಆಗದು ಒಂದು, ಹೇಳೋದು ಇನ್ನೊಂದು, ಆಗೋದಿಷ್ಟು ಹೇಳೋದು ಇನ್ನಷ್ಟು. ಸೊ ಅದರಿಂದ ಏನು ನಮ್ಮ ಸೆಕೆಂಡ್ ಲೆವೆಲ್ ಲೀಡರ್ಸು, ಕ್ಯಾಡರ್ಸು, ವೋಟರ್ಸ್ ಇದ್ದೀರಿ, ನಿಮ್ಮಲ್ಲಿ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆ ಇದೀವಿ. ನೀವೇನು ನಮ್ಗೆ ಅಧಿಕಾರವನ್ನು ಭಿಕ್ಷೆಯನ್ನು ಕೊಟ್ಟಿದ್ದೀರಿ, ನಿಮಗೆ ಸಂಪೂರ್ಣವಾಗಿ ವಾಪಸ್ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಖಂಡಿತವಾಗ್ಲೂ ನಾವುಗಳೆಲ್ಲ ಸೇರಿ ನಾವು ಒಪ್ಕೊಂತೀವಿ, ನಿಮ್ ಜೊತೆ ನಾವು ಇದೀವಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ SIR ಮುಖಾಂತರ ಏನು ನಿಮ್ಮನ್ನು ಸೇರಿಸಿ ನೀವೊಂದು ಕಾರ್ಯಕ್ರಮ ಮಾಡ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಖಂಡಿತವಾಗ್ಲೂ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ, ಯಾಕೆಂದ್ರೆ ತಮಗೆ ಗೊತ್ತಿದೆ ಈಗಾಗಲೇ ಕೆಲವು ವಿಚಾರ ನಿಮ್ಗೆ ಹೇಳಂಗಿಲ್ಲ. ಶಿವನ ಮುಂದೆ ನಂದಿ ಇರ್ತಾನೆ. ನನಗೆ ಇದು ಹೇಳ್ಕೊಟ್ರು ಪತ್ರಕರ್ತರು ಹೇಳ್ಕೊಟ್ರು, ಇದು ಒಂದು ಪತ್ರಕರ್ತರು ಹೇಳ್ಕೊಟ್ರು. ನಮ್ಮ ಶಿವನ ಮುಂದೆ ಒಂದು ನಂದಿ ಇರ್ತಾರೆ. ನಂದಿ ಕೆಲಸ ಏನ್ ಹೇಳಿ, ಏನ್ ನಂದಿ ಕೆಲಸ? ಈಶ್ವರ್ ನೋಡ್ತಾ ಇರೋದು ಕೂತ್ಕೊಂಡು ಬೆಳಗಿಂದ ಸಾಯಂಕಾಲ ಕೂತ ನಂದಿ ಕೂತು 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 ಏನಾಗಿತ್ತೆ, ಸಾಯಂಕಾಲ ಹಿಂದ್ಗಡೆ ಸ್ವಲ್ಪ ದಪ್ಪ ಆಗ್ಬಿಟ್ಟಿರ್ತದೆ, ಹಿಂದ್ಗಡೆ ಸ್ವಲ್ಪ ದಪ್ಪ ಆಗಿರುತ್ತೆ. ಆ ದಪ್ಪ ಆಗೋದು ಮನೆಗೆ ನಂದಿ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ನಡಿಬೇಕಾದ್ರೆ ಆ ನಂದಿಗೆ ಏನಾಗುತ್ತಂದ್ರೆ ಅದೇನಂತಾರೆ, ಆ ಬೀಜಗಳಲ್ಲ ಬೀಜಗಳು ಆ ಬಿದ್ದೋಗ್ತಾ ಇರ್ತಾರೆ, ಗಮನ ಕಾಣಿಸ್ತಾ ಇರ್ತದೆ. ಇನ್ನು ಗುಳ್ಳೆನಲ್ಲಿ ಏನ್ ಮಾಡ್ತಾ ಇರ್ತದೆ, ಬೀಜಲ್ ಪಡ್ಕೋತ ಬೀಜಲ್ ಬಿದ್ದೋಗಿ ತಿನ್ಬಿಡೋದು ಅಂದ್ಬಿಟ್ಟು ಅವಾಗ ಬೀಳುತ್ತೆ, ಇವಾಗ ಬೀಳುತ್ತೆ, ಅವಾಗ ಬೀಳುತ್ತೆ, ಈಗ ಬೀಳುತ್ತೆ ಅಂತ ಹೋಗ್ತಾ ಇರೋದು. ಆ ಬೀಜಗಳು ಬೀಳಲ್ಲ, ತಿನ್ನಲ್ಲ. ಹಂಗೆ ನಮ್ಮ ಪಕ್ಷದಲ್ಲಿ ಏನಂತಂದ್ರೆ, ಇವ್ರು ಅವಾಗ ಬಿಟ್ರು, ಇವ್ 2 ಗುಂಪು ಆಗ್ಬಿಟ್ರು, 3 ಗುಂಪು ಆಗ್ಬಿಟ್ರು, ನನ್ ಗೆಲ್ಲಿಸ್ಬೋದು ಹಿಂಗ, ನನ್ಗೆ ಎದ್ದೋಗ್ಬಿಟ್ಟೆ ಅನ್ನೋ ವಿಚಾರದಲ್ಲಿ ಇರುತ್ತೆ. ಇದು ಬಹುಶಃ ಭ್ರಮೆ, ಇದು ಭ್ರಮೆ. JDS ಪಕ್ಷ ಯಾವತ್ತಿದ್ರು ಒಂದು ತಾಯಿ ಪಕ್ಷ ಇದ್ದಂಗೆ. ಎಷ್ಟೇ ಜಗಳ ಆಡಿದ್ರು ಕೂಡ ನಾವು ಕರೆಕ್ಟಾಗಿ ಎಲೆಕ್ಷನ್ ಟೈಮಲ್ಲಿ ಒಂದಾಗ್ತೀವಿ. ನಾನು ನೋಡಿರ್ತಕ್ಕಂಥ ಪಕ್ಷ ಇದು. ಸೊ ಅದರಿಂದ ದಯವಿಟ್ಟು ನಿಮ್ಮಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡೋದಂದ್ರೆ, ನಮ್ಮಲ್ಲಿ ಯಾವುದೇ ಗುಂಪುಗಳಿಲ್ಲ, ನಮ್ಮಲ್ಲಿ 2 ಗುಂಪುಗಳು 3 ಗುಂಪುಗಳಿಲ್ಲ. ಮನಸ್ತಾಪ ಇದ್ದಿದ್ದು ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮನುಷ್ಯ ಮಾಡ್ದೆ ಏನಾದ್ರು ಬೇರೆಯವ್ರು ಮಾಡ್ತಾರ, ಮನುಷ್ಯ ತಪ್ಪು ಮಾಡಿರ್ಬೋದು, ಆದ್ರೆ ತಪ್ಪನ್ನ ತಿದ್ದಿ ಹೋಗೋದು ಮುಂದೆ ನಮ್ಮದು ಮನುಷ್ಯನ ಗುಣ. ಸೊ ಅದರಿಂದ ನಮ್ಮ ಪಕ್ಷ ಸದೃಢವಾಗಿದೆ, ನಮ್ಮ ಪಕ್ಷ ಬಲಿಷ್ಠವಾಗಿದೆ. ನಾವಿವತ್ತು ನಿಮ್ಗೆ ಮಾತು ಕೊಡ್ತಾ ಇದೀವಿ, ಎಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ದಯವಿಟ್ಟು ನಾವೆಲ್ಲ ಬಂದು ನಿಮ್ಮ ಕೈ ಜೋಡಿಸಿ ನಿಮ್ಮನ್ನು ಗೆಲ್ಲಿಸಿ ನಿಮಗೆ ಅಧಿಕಾರ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು. ಅದೇ ರೀತಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತಾ ಇದೆ, ನಮ್ಮ ಟಾರ್ಗೆಟ್ ಅದು, ನಾವು ಗೆಲ್ಬೇಕು, ನಮ್ಮ ಟಾರ್ಗೆಟ್ ಅದು. ಮುಂಬರುವ ದಿನದಲ್ಲಿ 28-29ಕ್ಕೆ 3 ಪದ ಬದಲಾಗುತ್ತೆ. ನಿಮ್ಗೆ ಗೊತ್ತ ಹೇಳಿದ್ರೆ 3 ಪದ ಬದಲಾಗುತ್ತೆ. 1 ನೇಷನ್ 1 ಎಲೆಕ್ಷನ್ ಇದೇ ವರ್ಷದಲ್ಲಿ ಆಗ್ತಾ ಇದೆ. 29ಕ್ಕೆ ಎಲೆಕ್ಷನ್, 28ಕ್ಕಲ್ಲ 29ಕ್ಕೆ ಎಲೆಕ್ಷನ್.
ಆದ್ರೆ 33% ರಿಸರ್ವೇಶನ್ ಲೇಡೀಸ್ಗೆ ಅದು ಪಾಸ್ ಆಗುತ್ತೆ. ಮತ್ತು ಕ್ಷೇತ್ರ ಪುನರ್ ವಿಂಗಡಣೆ, ಈ ಮೂರು ಕೂಡ ಕೇಂದ್ರ ಸರ್ಕಾರ ಬಿಲ್ ಪಾಸ್ ಮಾಡ್ಕೊತಾರೆ, ಇಡೀ ದೇಶಕ್ಕೆ ಒಂದು ಗಿಫ್ಟ್ ಕೊಡ್ತಾರೆ. ಆ ವಿಚಾರಕ್ಕೆ ಬಂದಾಗ ನಾವೆಲ್ಲ ಬದಲಾಗಬೇಕಾಗುತ್ತೆ. ಯಾರು ಗ್ರಾಮ ಪಂಚಾಯತ್ ನಿಲ್ಬೇಕಂತಿದಾಗ ಇವತ್ತಿಂದಲೇ ಕೆಲಸ ಮಾಡಿ, ಬಟ್ ತೋರಿಸ್ಕೊಳಕ್ ಹೋಗ್ಬೇಡಿ. ಇಂಟರ್ನಲ್ ಕೆಲಸ ಮಾಡಿ, ಮುಂದೆ ಹೋಗಿ ತೋರಿಸ್ಕೊಳಕ್ ಹೋಗ್ಬೇಡಿ. ಅದರಿಂದ ನವೆಂಬರ್ ಅಥವಾ ಡಿಸೆಂಬರ್ TPJP ಎಲೆಕ್ಷನ್ ಬರ್ತಾ ಇದೆ, ಇದನ್ನು ಕೂಡ ಗೆಲ್ಸ್ಕೊಡ್ತಕ್ಕಂಥ ಜವಾಬ್ದಾರಿ ವಹಿಸ್ಕೊಂತೀವಿ. ಅದಾದ್ಮೇಲೆ ಮುನ್ಸಿಪಾಲಿಟಿ ಎಲೆಕ್ಷನ್ ಬರ್ತದೆ, ಇದಕ್ಕೂ ಗೆಲ್ಸ್ಕೊಡೋ ಜವಾಬ್ದಾರಿನ ಮಾಡ್ಕೊಡ್ತೀವಿ. ಯಾಕೆಂದ್ರೆ ನೀವು ನಮ್ಗೆ ಕೊಟ್ಟಿರೋದು ವಾಪಸ್ ನೀವು ಕೊಡ್ಬೇಕು. ಅದರಿಂದ ನಾವಾಗ್ಲಿ, ನಮ್ಮ ಅಧ್ಯಕ್ಷ ಆಗ್ಲಿ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಲೀಡರ್ಸ್ ಕೂಡ ನಿಮ್ಮ ಪರವಾಗಿ ನಿಲ್ತೀವಿ, ಕಾರ್ಯಕರ್ತ ಪರವಾಗಿ ನಿಲ್ತೀವಿ. ಸೊ ಒಂದೊಂದು ನಿಜ, ಈಗ ನಮ್ಮ ರಾಜಗೌಡರು ಹೇಳ್ತಾ ಇದ್ರು ಅಭಿವೃದ್ಧಿ ವಿಚಾರದಲ್ಲಿ, ನಾನು ಕೊಟ್ಟ ಅಭ್ಯಾಸ ಇಲ್ಲ, ನಿಮ್ಗೆ 7 ಅಭ್ಯಾಸ ನಾನು ಹೇಳ್ತೀನಿ. ಏನೇನು ತಂದಿದ್ದೀನಿ, ಏನೇನು ವರ್ಕ್ ಆಗಿದೆ, ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳು ಏನೇನು ಮಾಡ್ತಿದೀವಿ ಅಂತ ನಿಮಗೆ ಖಂಡಿತವಾಗಿ ಮುಂದೆ ಇಟ್ಕೊಂಡು ಕಾರ್ಯಕರ್ತನ ಬೆಳೆಸತಕ್ಕಂಥ ಕಾರ್ಯಕ್ರಮ ಮುಂದೆ ನಾವು ಇಟ್ಕೊಂಡು, ನೀವಿದ್ರೆ ನಾವು, ನಾವಿದ್ರೆ ನೀವಲ್ಲ, ನೀವಿದ್ರೆ ನಾವು. ಸೊ ಮುಂದಿನ ದಿವಸ ನಾವೆಲ್ಲ ಸದೃಢವಾಗಿ ಪಕ್ಷ ಕಟ್ಟಿ ಮತ್ತೆ 28-29ಕ್ಕೆ ಅಧಿಕಾರ ತರ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ನಿಮ್ಮೊಂದಿಗೆ ಈ SIR ಕಾರ್ಯಕ್ರಮ ಇಟ್ಕೊಂಡು BLL ಕರೆದು ನಿಮಗೆ ಮಾತಾಡ್ಲಿ, ನಿಮ್ಮ ಸಂಪೂರ್ಣ ಮಾಹಿತಿ ತಗೊಂಡು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಸಭೆಯ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.